ಬೈಕ್ ರ್ಯಾಲಿ ಮೂಲಕ ರೈತರ ಪರ ದಿಟ್ಟ ಹೋರಾಟ. ಇಂದಿರಾ ರೆಡ್ಡಿ ನೇತೃತ್ವದಲ್ಲಿ ಕೆಆರ್ಎಸ್ ಶಕ್ತಿ ಪ್ರದರ್ಶನ. ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಆರ್ಎಸ್ ಪಕ್ಷದ ಭರ್ಜರಿ ಬೈಕ್ ರ್ಯಾಲಿ ಇದೀಗ ಭಾರಿ ಗಮನ ಸೆಳೆದಿದೆ. ರೈತರ ಸಮಸ್ಯೆಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಇಂದಿರಾ ರೆಡ್ಡಿ ನೇತೃತ್ವದಲ್ಲಿ ಯುವಕರೊಂದಿಗೆ ಬೈಕ್ ರ್ಯಾಲಿ ನಡೆಸಲಾಯಿತು. ಭಾರೀ ಮಳೆ ಮತ್ತು ಬಿರುಗಾಳಿಯಿಂದ ಮಾವಿನ ಬೆಳೆ ಹಾನಿಗೊಳಗಾದ ಹಿನ್ನೆಲೆಯಲ್ಲಿ ರೈತರಿಗೆ ತಕ್ಷಣ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿ ಈ ಹೋರಾಟ ಕೈಗೊಳ್ಳಲಾಗಿದೆ. ಹೊದಲಿ ಪಂಚಾಯಿತಿಯಿಂದ ಆರಂಭವಾದ ಬೈಕ್ ರ್ಯಾಲಿ ಪುಲಗೂರು ಕೋಟೆ, ಸೋಮಯಾಜನಹಳ್ಳಿ, ಅಡ್ಡಗಲ್, ತಾಡಿಗೋಳ್ ಹಾಗೂ ನೆಲವಂಕಿ ಪಂಚಾಯಿತಿಗಳ ಮೂಲಕ ಸಾಗಿತು. ಪ್ರತಿ ಗ್ರಾಮದಲ್ಲೂ ಯುವಕರು ಭಾರೀ ಸಂಖ್ಯೆಯಲ್ಲಿ ಭಾಗವಹಿಸಿ ಇಂದಿರಾ ರೆಡ್ಡಿರವರಿಗೆ ಬೆಂಬಲ ಸೂಚಿಸಿದರು. ಪಂಚಾಯಿತಿ ಕಚೇರಿಗಳಿಗೆ ಭೇಟಿ ನೀಡಿದ ಇಂದಿರಾ ರೆಡ್ಡಿ ಹಾಗೂ ಕೆಆರ್ಎಸ್ ಕಾರ್ಯಕರ್ತರು ಪಿಡಿಒ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ರೈತರು ಅರ್ಜಿ ಸಲ್ಲಿಸಿದ ಕೂಡಲೇ ಸ್ಥಳ ಮಹಜರು ನಡೆಸಬೇಕು. ಅಧಿಕಾರಿಗಳ ವಿಳಂಬದಿಂದ ರೈತರಿಗೆ ಅನ್ಯಾಯ ಆಗಬಾರದು ಎಂದು ಇಂದಿರಾ ರೆಡ್ಡಿ ಆಗ್ರಹಿಸಿದರು. ಈ ವೇಳೆ ಮಾತನಾಡಿದ ಇಂದಿರಾ ರೆಡ್ಡಿ, ಇದು ಕೇವಲ ಬೈಕ್ ರ್ಯಾಲಿ ಅಲ್ಲ, ರೈತರ ಪರ ಯುವ ಶಕ್ತಿಯ ಧ್ವನಿ. ನಮ್ಮ ತೆರಿಗೆ ಹಣ ಜನರಿಗೆ ಮರಳಿ ಬರಬೇಕು. ಪಂಚಾಯಿತಿ ಮಟ್ಟದ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು. ಯುವಕರು ಮುಂದೆ ಬಂದರೆ ಮಾತ್ರ ವ್ಯವಸ್ಥೆ ಬದಲಾಗುತ್ತದೆ ಎಂದು ಹೇಳಿದರು. ಬೈಕ್ ರ್ಯಾಲಿಯಲ್ಲಿ ಯುವ ಮುಖಂಡರಾದ ರಾಜೇಶ್, ಶ್ರೀನಿವಾಸ್, ಕಿರಣ್, ಚರಣ್, ನಾಗರಾಜ್, ಮಂಜುನಾಥ್ ಹಾಗೂ ವಿಜಯ್ ರೆಡ್ಡಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಗ್ರಾಮದಿಂದ ಗ್ರಾಮಕ್ಕೆ ತೆರಳಿ ಜನರ ಸಮಸ್ಯೆಗಳನ್ನ ಕೇಳುತ್ತಿರುವ ಇಂದಿರಾ ರೆಡ್ಡಿ ಇದೀಗ ದಿಟ್ಟ ಮಹಿಳಾ ಹೋರಾಟಗಾರ್ತಿ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ. ಪರಿಹಾರ ಕೊಡಿಸಬೇಕು ಅಂತ ಹೇಳಿ ನಾವು ವಿಡಿಯೋ ಮೂಲಕ ಮಾತಾಡಿದ್ವಿ. ಆದರೆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮನೇ ಮಾಡೋಣ ಮತ್ತು ಯುವಕರಲ್ಲಿ ಜಾಗೃತಿ ಮೂಡಿಸೋಣ ಅನ್ನುವಂತಹ ಒಂದು ಉದ್ದೇಶ ಇಟ್ಕೊಂಡು ಇವತ್ತು SDRF, NDRF ಫಂಡ್ಸ್ಗಳನ್ನು ಕೊಡಿಸಿ ಅಂತ ಹೇಳಿ ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್ಗೆ ಒಂದು ಮನವಿ ಕೊಟ್ಟು ಮತ್ತು EO ತಹಸೀಲ್ದಾರ್ ಅವ್ರಿಗೆ ಮೋಸ್ಟ್ಲಿ ಇವತ್ತು ಒಂದು ದಿನ ಒಳಗಡೆ ಎಲ್ಲ ಪಂಚಾಯಿತಿ ಕವರ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಸೊ ಇವತ್ತು ಎಷ್ಟಾಗುತ್ತೋ ಅಷ್ಟು ಸಾಯಂಕಾಲವರೆಗೂ ಮಾಡಿಕೊಂಡು ನೆಕ್ಸ್ಟ್ ನಿರಂತರವಾಗಿ ಕಂಟಿನ್ಯೂಸ್ ಆಗಿ ನಾಳೆನೂ ಕಂಟಿನ್ಯೂ ಮಾಡ್ತೀವಿ. ಆದಷ್ಟು ಬೇಗ ರೈತರಿಗೆ ಆಗಿರುವಂತಹ ನಷ್ಟನ ಪರಿಹಾರ ಕೊಡಬೇಕು. ಮತ್ತು ಕೆಲವೊಂದು ಸರಿ ಡಿಲೇ ಆಗ್ತಾ ಇರುತ್ತೆ ರಿಪೋರ್ಟ್ಸ್ ಕೊಡೋದು ಮತ್ತು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಮಾಜರ್ ಮಾಡುವಂತಹದ್ದು, ಈ ಪ್ರಕ್ರಿಯೆ ಎಲ್ಲ ಡಿಲೇ ಆಗ್ತಾ ಇರುತ್ತೆ. ಸೊ ಅದು ಯಾರೆಲ್ಲ ರೈತರು ಅರ್ಜಿ ಸಲ್ಲಿಸುತ್ತಾರೋ ಬೇಗ ಹೋಗಿ ಕೂಡಲೇ ಅವರ ಅವರ ತೋಟಗಳನ್ನು ಪರಿಶೀಲನೆ ಮಾಡಿ ಅವ್ರಿಗೆ ಉನ್ನತ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ PDOಗಳು ರಿಪೋರ್ಟ್ ಕೊಡಬೇಕು ಅನ್ನೋದು ನಮ್ಮ ಪಕ್ಷದಿಂದ ಕೇಳ್ತಕ್ಕಂಥದ್ದು. ಸೊ ಈ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಎಲ್ಲ ಯುವ ಜನಾಂಗನೂ ಇವತ್ತು ನಮ್ಮ ಜೊತೆಗೆ ಸಾಥಾಗಿದ್ದಾರೆ. ಮತ್ತು ಅಹಿಂದ ಸಂಘಟನೆಯ ನಾಯಕರು ಅವರೂ ಸಹ ನಮ್ಮ ಜೊತೆ ಇದ್ದಾರೆ. ಮತ್ತು ರಾಜೇಶ್ ಅವರು ನಮ್ಮ ಪಕ್ಷದ ಯುವ ಮುಖಂಡರು, ಮತ್ತು ಶ್ರೀನಿವಾಸ್ ಅವರು, ಮಂಜುನಾಥ್ ಅವರು ಕೆಆರ್ಎಸ್ ಪಕ್ಷದ ಕೋಲಾರ ಜಿಲ್ಲಾ ಅಧ್ಯಕ್ಷರು ಜೊತೆಗೆ ಬಂದಿದ್ದಾರೆ. ಕಿರಣ್ ಅವರು ಇಲ್ಲೇ ಸಕ್ರಿಯ ಪದಾಧಿಕಾರಿ ಲೋಕಲ್ ಅವರು, ಮತ್ತು ಚರಣ್ ಹೋದ ತಿಂಗಳು ಅನಿಸುತ್ತೆ ಅಲ್ಲಿಕಲ್ಲು ಮಳೆ ಬಿದ್ದಿರೋ ಕಾರಣಕ್ಕೆ ಸಾಕಷ್ಟು ತೋಟಗಳಲ್ಲಿ ಮಾವಿನಕಾಯಿ ಕೆಳಗಡೆ ಬಿದ್ದೋಗಿದೆ. ಸೊ ಬೆಲೆ ನಷ್ಟ ಪರಿಹಾರ ಕೊಡಿಸ್ಬೇಕು ಅಂತಂದರೆ ನಿಮ್ಮ ಕಡೆಯಿಂದ ರಿಪೋರ್ಟ್ಸ್ ಹಾಕಬೇಕು, ಸ್ಥಳ ಪರಿಶೀಲನೆ ಆಗಬೇಕು ಮತ್ತು ಅದು ಪ್ರಾಮಾಣಿಕವಾಗಿ ಆಗಬೇಕು. ನಿಮಗೆ ಸೊ ಹಾಗಾಗಿ ಪ್ರತಿ ಪಂಚಾಯತ್ಗೂ ಹೋಗಿ ಭೇಟಿ ಮಾಡ್ತಾ ಇದ್ದೀವಿ. ನಿಮ್ಮ ವ್ಯಾಪ್ತಿಯಲ್ಲಿ ಯಾವುದಾದ್ರೂ